ಯಾಕೆ ತ್ರಿವೇಣಿ ಸಂಗಮ ಸ್ಥಳದಲ್ಲಿ ಅನಾಹುತ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆ. ಗಂಗಾ ಯಮುನಾ ಸರಸ್ವತಿ ಸಮ್ಮಿಲನದ ಪವಿತ್ರ ಸ್ಥಳ ಇದು. ಪವಿತ್ರ ಸ್ಥಳಕ್ಕೆ ಬರುವ ಮಾರ್ಗದಲ್ಲಿ ಜನ ಸುನಾಮಿಯಂತೆ ನುಗ್ಗಿ ಬಂತು. ಒಂದು ಮಾರ್ಗದಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಲಾಗಿತ್ತು. ಬ್ಯಾರಿಕೇಡ್ಗಳನ್ನ ಮುರಿದಿರುವ ಘಟನೆ ಕೂಡ ನಡೆದಿದೆ. ಹೀಗಾಗಿ ಕುಂಭಮೇಳದಲ್ಲಿ ಕಾಲ್ ತುಳಿತ ಆಯಿತು ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಯಾಗರಾಜ ಸರಿಸುಮಾರು 10,000ಕ್ಕೂ ಅಧಿಕ ಎಕರೆ ಜಾಗದಲ್ಲಿ ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಹಾಗೆ ಈ ತ್ರಿವೇಣಿ ಸಂಗಮ ಆಗೋ ಒಂದು ಪರ್ಟಿಕ್ಯುಲರ್ ಜಾಗ, ಅದನ್ನು ಹೊರತುಪಡಿಸಿ ಗಂಗೆ ಹಾಗೆ ಯಮುನೆ ಹರಿಯುವ ಜಾಗದಲ್ಲೂ ಕೂಡ ಪ್ರತ್ಯೇಕವಾಗಿ ಸ್ನಾನಕ್ಕೋಸ್ಕರ, ಪುಣ್ಯ ಸ್ನಾನಕ್ಕೋಸ್ಕರ ಘಾಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಪ್ರಮುಖವಾಗಿ ತ್ರಿವೇಣಿ ಘಾಟ್ ಈ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಈ ಕಡೆಯಿಂದ ಗಂಗಾ ನದಿ ಹಾಗೆ ಇನ್ನೊಂದು ಬದಿಯಿಂದ ಯಮುನಾ ನದಿ ಎರಡೂ ಕೂಡುವ ಜಾಗ, ಇದನ್ನು ತ್ರಿವೇಣಿ ಘಾಟ್ ಅಂತ ಹೇಳಿ ವಿ ಆಕಾರ, ಇಂಗ್ಲಿಷ್ ಲೆಟರ್ನ ವಿ ಆಕಾರದಲ್ಲಿ ಏನು ಜಾಗ ಗಮನಿಸ್ತಿದ್ದೀರಿ, ಇದನ್ನ ತ್ರಿವೇಣಿ ಸಂಗಮ್ ಘಾಟ್ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲೇನೆ ನಾವು ಈ ಕುಂಭಮೇಳ ಪ್ರಾರಂಭವಾದ ದಿನದಿಂದ ಕೂಡ ನಾಗಸಾಧುಗಳು, ಅಘೋರಿಗಳು ಎಲ್ಲರೂ ಬಂದು ಸ್ನಾನ ಮಾಡಿದ ಜಾಗ ಇದೇನೆ. ಇಲ್ಲಿ ಸ್ನಾನ ಮಾಡಿದ್ರೇನೆ ತ್ರಿವೇಣಿ ಸಂಗಮದ ಸ್ನಾನದ ಸಂಪೂರ್ಣ ಪುಣ್ಯ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದನ್ನು ಹೊರತುಪಡಿಸಿದ್ರೆ ಈ ಯಮುನಾ ನದಿಯ ತೀರ ಏನು ಗಮನಿಸ್ತಿದ್ದೀರಿ, ಇಲ್ಲೂ ಹಾಗೆ ಪ್ರತ್ಯೇಕವಾಗಿ ಗಂಗಾ ನದಿಯ ತಟದಲ್ಲೂ ಕೂಡ ಪ್ರತ್ಯೇಕ ಘಾಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಒಂದೇ ಸತಿಗೆ ಜನ ಎಲ್ಲರೂ ಕೂಡ ಈ ತ್ರಿವೇಣಿಗ ನೀವು ದೃಶ್ಯದಲ್ಲೇ ಗಮನಿಸಿದ್ರೆ ಗೊತ್ತಾಗುತ್ತೆ, ಜಾಗ ಬಹಳಷ್ಟು ಕಿರಿದಾಗಿದೆ ಕಂಪ್ಯಾರಿಟಿವ್ಲಿ. ಹೀಗಾಗಿ ಎಲ್ಲರೂ ಒಟ್ಟಿಗೆ, ಅದರಲ್ಲೂ ಕೋಟ್ಯಾಂತರ ಮಂದಿ ಒಟ್ಟಿಗೆ ಬಂದರೆ ಇಲ್ಲಿ ಸ್ನಾನ ಮಾಡಲಿಕ್ಕೆ ಕಷ್ಟ ಆಗಬಹುದು ಅನ್ನೋ ಕಾರಣಕ್ಕೇನೆ ಪ್ರತ್ಯೇಕವಾಗಿ ಘಾಟ್ಗಳನ್ನು ಮಾಡಲಾಗಿದೆ. ಈ ಘಾಟ್ಗಳಿಗೆ ಪ್ರತ್ಯೇಕವಾಗಿ ಹೋಗಲಿಕ್ಕೆ ಮಾರ್ಗಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಆದರೆ ನಿನ್ನೆ ರಾತ್ರಿ ಸರಿಸುಮಾರು 2 ರಿಂದ 3 ಗಂಟೆ ಸಮಯದಲ್ಲಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನು ಮುರಿದು ತ್ರಿವೇಣಿ ಘಾಟ್ನ ಕಡೆಗೇನೆ ಬರುವ ಪ್ರಯತ್ನ ಮಾಡಿದಾಗ ಕಾಲ್ ತುಳಿತ ಆಗಿದೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಮಾಹಿತಿ. ಎನಿವೆ ನಾವು ಗಮನಿಸ್ತಾ ಇದ್ವಿ, ಯೋಗಿ ಆದಿತ್ಯನಾಥ್ ಅವರು ಮಾತನಾಡಿದ್ದನ್ನ ಆಲ್ರೆಡಿ 2 ಗಂಟೆಗಳ ಅವಧಿಯ ಒಳಗೇನೆ ಪರಿಸ್ಥಿತಿಯನ್ನ ಸಹಜ ಸ್ಥಿತಿಗೆ ತರಲಾಗಿದೆ. ಈಗಷ್ಟೇ 13 ಅಖಾಡಗಳ ಸಾಧು ಸಂತರು ಕೂಡ ಪುಣ್ಯ ಸ್ನಾನ ಮಾಡಿದ್ದನ್ನ ನಾವು ಗಮನಿಸಿದ್ದೇವೆ. ಈ ಪುಣ್ಯ ಸ್ನಾನಕ್ಕೋಸ್ಕರ 10 ಕೋಟಿಗೂ ಅಧಿಕ ಮಂದಿ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಪ್ರತ್ಯೇಕ ಘಾಟ್ಗಳ ನಿರ್ಮಾಣ ಕೂಡ ಆಗಿತ್ತು. ಆದರೆ ಒಮ್ಮೆಲೆ ತ್ರಿವೇಣಿ ಸಂಗಮದ ಕಡೆಗೇನೆ ಜನ ನುಗ್ಗಿದ್ರಿಂದಾಗಿ ಕಾಲ್ ತುಳಿತ ಆಗಿದೆ. ಯಾಕೆ ತ್ರಿವೇಣಿ ಸಂಗಮ ಸ್ಥಳದಲ್ಲಿ ಅನಾಹುತ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆ. ಗಂಗಾ ಯಮುನಾ ಸರಸ್ವತಿ ಸಮ್ಮಿಲನದ ಪವಿತ್ರ ಸ್ಥಳ ಇದು. ಪವಿತ್ರ ಸ್ಥಳಕ್ಕೆ ಬರುವ ಮಾರ್ಗದಲ್ಲಿ ಜನ ಸುನಾಮಿಯಂತೆ ನುಗ್ಗಿ ಬಂತು. ಒಂದು ಮಾರ್ಗದಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಲಾಗಿತ್ತು. ಬ್ಯಾರಿಕೇಡ್ಗಳನ್ನ ಮುರಿದಿರುವ ಘಟನೆ ಕೂಡ ನಡೆದಿದೆ. ಹೀಗಾಗಿ ಕುಂಭಮೇಳದಲ್ಲಿ ಕಾಲ್ ತುಳಿತ ಆಯಿತು ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಯಾಗರಾಜ ಸರಿಸುಮಾರು 10,000ಕ್ಕೂ ಅಧಿಕ ಎಕರೆ ಜಾಗದಲ್ಲಿ ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಹಾಗೆ ಈ ತ್ರಿವೇಣಿ ಸಂಗಮ ಆಗೋ ಒಂದು ಪರ್ಟಿಕ್ಯುಲರ್ ಜಾಗ, ಅದನ್ನು ಹೊರತುಪಡಿಸಿ ಗಂಗೆ ಹಾಗೆ ಯಮುನೆ ಹರಿಯುವ ಜಾಗದಲ್ಲೂ ಕೂಡ ಪ್ರತ್ಯೇಕವಾಗಿ ಸ್ನಾನಕ್ಕೋಸ್ಕರ, ಪುಣ್ಯ ಸ್ನಾನಕ್ಕೋಸ್ಕರ ಘಾಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಪ್ರಮುಖವಾಗಿ ತ್ರಿವೇಣಿ ಘಾಟ್ ಈ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಈ ಕಡೆಯಿಂದ ಗಂಗಾ ನದಿ ಹಾಗೆ ಇನ್ನೊಂದು ಬದಿಯಿಂದ ಯಮುನಾ ನದಿ ಎರಡೂ ಕೂಡುವ ಜಾಗ, ಇದನ್ನ ತ್ರಿವೇಣಿ ಘಾಟ್ ಅಂತ ಹೇಳಿ ವಿ ಆಕಾರ, ಇಂಗ್ಲಿಷ್ ಲೆಟರ್ನ ವಿ ಆಕಾರದಲ್ಲಿ ಏನು ಜಾಗ ಗಮನಿಸ್ತಿದ್ದೀರಿ, ಇದನ್ನ ತ್ರಿವೇಣಿ ಸಂಗಮ್ ಘಾಟ್ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲೇನೆ ನಾವು ಈ ಕುಂಭಮೇಳ ಪ್ರಾರಂಭವಾದ ದಿನದಿಂದ ಕೂಡ ನಾಗಸಾಧುಗಳು, ಅಘೋರಿಗಳು ಎಲ್ಲರೂ ಬಂದು ಸ್ನಾನ ಮಾಡಿದ ಜಾಗ ಇದೇನೆ. ಇಲ್ಲಿ ಸ್ನಾನ ಮಾಡಿದ್ರೇನೆ ತ್ರಿವೇಣಿ ಸಂಗಮದ ಸ್ನಾನದ ಸಂಪೂರ್ಣ
ಪುಣ್ಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದನ್ನು ಹೊರತುಪಡಿಸಿದರೆ ಈ ಯಮುನಾ ನದಿಯ ತೀರ ಏನು ಗಮನಿಸ್ತಿದ್ದೀರಿ, ಇಲ್ಲೂ ಹಾಗೆ ಪ್ರತ್ಯೇಕವಾಗಿ ಗಂಗಾ ನದಿಯ ತಟದಲ್ಲೂ ಕೂಡ ಪ್ರತ್ಯೇಕ ಘಾಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಒಂದೇ ಸತಿಗೆ ಜನ ಎಲ್ಲರೂ ಕೂಡ ಈ ತ್ರಿವೇಣಿಗ ನೀವು ದೃಶ್ಯದಲ್ಲೇ ಗಮನಿಸಿದ್ರೆ ಗೊತ್ತಾಗುತ್ತೆ, ಜಾಗ ಬಹಳಷ್ಟು ಕಿರಿದಾಗಿದೆ ಕಂಪ್ಯಾರಿಟಿವ್ಲಿ. ಹೀಗಾಗಿ ಎಲ್ಲರೂ ಒಟ್ಟಿಗೆ, ಅದರಲ್ಲೂ ಕೋಟ್ಯಾಂತರ ಮಂದಿ ಒಟ್ಟಿಗೆ ಬಂದರೆ ಇಲ್ಲಿ ಸ್ನಾನ ಮಾಡಲಿಕ್ಕೆ ಕಷ್ಟ ಆಗಬಹುದು ಅನ್ನೋ ಕಾರಣಕ್ಕೇ ಪ್ರತ್ಯೇಕವಾಗಿ ಘಾಟ್ಗಳನ್ನು ಮಾಡಲಾಗಿದೆ. ಈ ಘಾಟ್ಗಳಿಗೆ ಪ್ರತ್ಯೇಕವಾಗಿ ಹೋಗಲಿಕ್ಕೆ ಮಾರ್ಗಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಆದರೆ ನಿನ್ನೆ ರಾತ್ರಿ ಸರಿಸುಮಾರು 2 ರಿಂದ 3 ಗಂಟೆ ಸಮಯದಲ್ಲಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನು ಮುರಿದು ತ್ರಿವೇಣಿ ಘಾಟ್ನ ಕಡೆಗೇನೆ ಬರುವ ಪ್ರಯತ್ನ ಮಾಡಿದಾಗ ಕಾಲ್ತುಳಿತ ಆಗಿದೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಮಾಹಿತಿ. ಎನಿವೆ ನಾವು ಗಮನಿಸ್ತಾ ಇದ್ವಿ, ಯೋಗಿ ಆದಿತ್ಯನಾಥ್ ಅವರು ಮಾತನಾಡಿದ್ದನ್ನು ಆಲ್ರೆಡಿ 2 ಗಂಟೆಗಳ ಅವಧಿಯ ಒಳಗೇನೆ ಪರಿಸ್ಥಿತಿಯನ್ನು ಸಹಜ ಸ್ಥಿತಿಗೆ ತರಲಾಗಿದೆ. ಈಗಷ್ಟೇ 13 ಅಖಾಡಗಳ ಸಾಧು ಸಂತರು ಕೂಡ ಪುಣ್ಯ ಸ್ನಾನ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಈ ಪುಣ್ಯ ಸ್ನಾನಕ್ಕೋಸ್ಕರ 10 ಕೋಟಿಗೂ ಅಧಿಕ ಮಂದಿ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು, ಪ್ರತ್ಯೇಕ ಘಾಟ್ಗಳ ನಿರ್ಮಾಣ ಕೂಡ ಆಗಿತ್ತು. ಆದರೆ ಒಮ್ಮೆಲೆ ತ್ರಿವೇಣಿ ಸಂಗಮದ ಕಡೆಗೇನೆ ಜನ ನುಗ್ಗಿದ್ರಿಂದಾಗಿ ಕಾಲ್ತುಳಿತ ಆಗಿದೆ. ತ್ರಿವೇಣಿ ಸಂಗಮ ಸ್ಥಳದಲ್ಲಿ ಅನಾಹುತ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆ. ಗಂಗಾ ಯಮುನಾ ಸರಸ್ವತಿ ಸಮ್ಮಿಲನದ ಪವಿತ್ರ ಸ್ಥಳ ಇದು. ಪವಿತ್ರ ಸ್ಥಳಕ್ಕೆ ಬರುವ ಮಾರ್ಗದಲ್ಲಿ ಜನ ಸುನಾಮಿಯಂತೆ ನುಗ್ಗು ಒಂದು ಮಾರ್ಗದಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಲಾಗಿತ್ತು. ಬ್ಯಾರಿಕೇಡ್ಗಳನ್ನು ಮುರಿದಿರುವ ಘಟನೆ ಕೂಡ ನಡೆದಿದೆ. ಹೀಗಾಗಿ ಕುಂಭಮೇಳದಲ್ಲಿ ಕಾಲ್ತುಳಿತ ಆಯಿತು ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಯಾಗರಾಜ ಸರಿಸುಮಾರು 10,000ಕ್ಕೂ ಅಧಿಕ ಎಕರೆ ಜಾಗದಲ್ಲಿ ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಹಾಗೆ ಈ ತ್ರಿವೇಣಿ ಸಂಗಮ ಆಗೋ ಒಂದು ಪರ್ಟಿಕ್ಯುಲರ್ ಜಾಗ, ಅದನ್ನು ಹೊರತುಪಡಿಸಿ ಗಂಗೆ ಹಾಗೆ ಯಮುನೆ ಹರಿಯುವ ಜಾಗದಲ್ಲೂ ಕೂಡ ಪ್ರತ್ಯೇಕವಾಗಿ ಸ್ನಾನಕ್ಕೋಸ್ಕರ, ಪುಣ್ಯ ಸ್ನಾನಕ್ಕೋಸ್ಕರ ಘಾಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಪ್ರಮುಖವಾಗಿ ತ್ರಿವೇಣಿ ಘಾಟ್ ಈ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಈ ಕಡೆಯಿಂದ ಗಂಗಾ ನದಿ ಹಾಗೆ ಇನ್ನೊಂದು ಬದಿಯಿಂದ ಯಮುನಾ ನದಿ ಎರಡೂ ಕೂಡುವ ಜಾಗ, ಇದನ್ನು ತ್ರಿವೇಣಿ ಘಾಟ್ ಅಂತ ಹೇಳಿ ವಿ ಆಕಾರ, ಇಂಗ್ಲಿಷ್ ಲೆಟರ್ನ ವಿ ಆಕಾರದಲ್ಲಿ ಏನು ಜಾಗ ಗಮನಿಸ್ತಿದ್ದೀರಿ, ಇದನ್ನು ತ್ರಿವೇಣಿ ಸಂಗಮ್ ಘಾಟ್ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲೇನೆ ನಾವು ಈ ಕುಂಭಮೇಳ ಪ್ರಾರಂಭವಾದ ದಿನದಿಂದ ಕೂಡ ನಾಗಸಾಧುಗಳು, ಅಘೋರಿಗಳು ಎಲ್ಲರೂ ಬಂದು ಸ್ನಾನ ಮಾಡಿದ ಜಾಗ ಇದೇನೆ. ಇಲ್ಲಿ ಸ್ನಾನ ಮಾಡಿದ್ರೇನೆ ತ್ರಿವೇಣಿ ಸಂಗಮದ ಸ್ನಾನದ ಸಂಪೂರ್ಣ ಪುಣ್ಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದನ್ನು ಹೊರತುಪಡಿಸಿದರೆ ಈ ಯಮುನಾ ನದಿಯ ತೀರ ಏನು ಗಮನಿಸ್ತಿದ್ದೀರಿ, ಇಲ್ಲೂ ಹಾಗೆ ಪ್ರತ್ಯೇಕವಾಗಿ ಗಂಗಾ ನದಿಯ ತಟದಲ್ಲೂ ಕೂಡ ಪ್ರತ್ಯೇಕ ಘಾಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಒಂದೇ ಸತಿಗೆ ಜನ ಎಲ್ಲರೂ ಕೂಡ ಈ ತ್ರಿವೇಣಿಗ ನೀವು ದೃಶ್ಯದಲ್ಲೇ ಗಮನಿಸಿದ್ರೆ ಗೊತ್ತಾಗುತ್ತೆ, ಜಾಗ ಬಹಳಷ್ಟು ಕಿರಿದಾಗಿದೆ ಕಂಪ್ಯಾರಿಟಿವ್ಲಿ. ಹೀಗಾಗಿ ಎಲ್ಲರೂ ಒಟ್ಟಿಗೆ, ಅದರಲ್ಲೂ ಕೋಟ್ಯಾಂತರ ಮಂದಿ ಒಟ್ಟಿಗೆ ಬಂದರೆ ಇಲ್ಲಿ ಸ್ನಾನ ಮಾಡಲಿಕ್ಕೆ ಕಷ್ಟ ಆಗಬಹುದು ಅನ್ನೋ ಕಾರಣಕ್ಕೇ ಪ್ರತ್ಯೇಕವಾಗಿ ಘಾಟ್ಗಳನ್ನು ಮಾಡಲಾಗಿದೆ. ಈ ಘಾಟ್ಗಳಿಗೆ ಪ್ರತ್ಯೇಕವಾಗಿ ಹೋಗಲಿಕ್ಕೆ ಮಾರ್ಗಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಆದರೆ ನಿನ್ನೆ ರಾತ್ರಿ ಸರಿಸುಮಾರು 2 ರಿಂದ 3 ಗಂಟೆ ಸಮಯದಲ್ಲಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನು ಮುರಿದು ತ್ರಿವೇಣಿ ಘಾಟ್ನ ಕಡೆಗೇನೆ ಬರುವ ಪ್ರಯತ್ನ ಮಾಡಿದಾಗ ಕಾಲ್ತುಳಿತ ಆಗಿದೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಮಾಹಿತಿ. ಎನಿವೆ ನಾವು ಗಮನಿಸ್ತಾ ಇದ್ವಿ, ಯೋಗಿ ಆದಿತ್ಯನಾಥ್ ಅವರು ಮಾತನಾಡಿದ್ದನ್ನು ಆಲ್ರೆಡಿ 2 ಗಂಟೆಗಳ ಅವಧಿಯ ಒಳಗೇನೆ ಪರಿಸ್ಥಿತಿಯನ್ನು ಸಹಜ ಸ್ಥಿತಿಗೆ ತರಲಾಗಿದೆ. ಈಗಷ್ಟೇ 13 ಅಖಾಡಗಳ ಸಾಧು ಸಂತರು ಕೂಡ ಪುಣ್ಯ ಸ್ನಾನ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಈ ಪುಣ್ಯ ಸ್ನಾನಕ್ಕೋಸ್ಕರ 10 ಕೋಟಿಗೂ ಅಧಿಕ ಮಂದಿ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು, ಪ್ರತ್ಯೇಕ ಘಾಟ್ಗಳ ನಿರ್ಮಾಣ ಕೂಡ ಆಗಿತ್ತು. ಆದರೆ ಒಮ್ಮೆಲೆ ತ್ರಿವೇಣಿ ಸಂಗಮದ ಕಡೆಗೇನೆ ಜನ ನುಗ್ಗಿದ್ರಿಂದಾಗಿ